ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನುಂಟು, ಸ್ಕಿನ್ ಕೇರ್ ವಿಷಯದಲ್ಲಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ, ಬಟ್ ನನಗೆ ಟೈಮೇ ಇರಲಿಲ್ಲ. ನೀವು ನೋಡಿದ್ದೀರಾ ನನ್ನ ಬ್ಲಾಗ್ಸ್ಗಳು, ನಮಗೆ ಟೈಮ್ ಸಿಗೋದೇ ಈ ಟೈಮಲ್ಲಿ. ಸೊ ನಾನು ತುಂಬಾನೇ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ನಿಮಗೋಸ್ಕರ ಇವತ್ತೇನುಂಟು ನನ್ನ ಸ್ಕಿನ್ ಕೇರ್ ರುಟೀನ್, ಅದರಲ್ಲಿ ಸ್ವಲ್ಪ ಟಿಪ್ಸ್ಗಳ ಜೊತೆಗೆ ನಿಮಗೋಸ್ಕರ. ಅದರ ನಂತರನೂ ಏನಾದರೂ ನಿಮಗೆ ಬೇಕು, ಡೌಟ್ ಇದೆ, ಏನಾದರೂ ಕೇಳಲಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ, ನಾನು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ 100% ನಿಮಗೆ ಅದರ ಆನ್ಸರ್ ಅನ್ನ ಮಾಡ್ತೀನಿ. ಸೊ ಫಸ್ಟ್ ಬಂದು ಫೇಸ್ ವಾಶ್ ಅನ್ನ ಯೂಸ್ ಮಾಡಬೇಕು. ತುಂಬಾ ಜನ ಸೋಪ್ ಯೂಸ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮಗೆ ಅಂಟು ಗಮ್ ಚಿಕ್ನಾಪಣ್ಣ ಅಂತ ಹೇಳ್ತೀವಲ್ಲ, ಆ ತರ ಆಗೋದು ಜಾಸ್ತಿ. ಸೊ ಫೇಸ್ ವಾಶ್ ಏನುಂಟು ನಿಮಗೆ ಜಾಸ್ತಿಯಾಗಿ ಆಯಿಲಿ ಸ್ಕಿನ್ನಿನವರಿಗೆ ಬೇರೆ, ಡ್ರೈ ಸ್ಕಿನ್ನಿನವರಿಗೆ ಬೇರೆ. ಒಳ್ಳೆ ಬ್ರ್ಯಾಂಡ್ಸ್ ಗಳಲ್ಲಿ ನೀವು ಯೂಸ್ ಮಾಡಿದ್ರೆ ರೆಕಮೆಂಡ್ ಮಾಡಿದ್ದೇ ಇರತ್ತೆ. ಸೊ ಪ್ರಾಬ್ಲಮ್ ಆಗೋದು ಅವ್ರು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ನಾನು ಯೂಸ್ ಮಾಡೋದು, ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿ ಅವ್ರು ಯೂಸ್ ಮಾಡೋದು, ಹಾಗೆ ಆಗಲ್ಲ. ಒಂದು ವೇಳೆ ನಿಮ್ಮ ಸ್ಕಿನ್ ಆಯಿಲಿ ಉಂಟು, ಸೊ ಇದನ್ನ ನಾನು ಹೇಳೋದನ್ನ ನನ್ನ ಸ್ಕಿನ್ನಿಗೆ, ಇದು ನಂದು ಆಯಿಲಿ ಸ್ಕಿನ್, ಅದನ್ನ ಯೂಸ್ ಮಾಡಬಹುದು. ನಾನು ಡ್ರೈ ಸ್ಕಿನ್ ಇದು ಬೇಕಾದ್ರೂ ಕೂಡ ಹೇಳ್ತೀನಿ, ಬಟ್ ಡ್ರೈ ಸ್ಕಿನ್ನಿನವರಿಗೆ ತುಂಬಾ ಆಪ್ಷನ್ಸ್ಗಳು ಉಂಟು, ಆಯಿಲಿ ಸ್ಕಿನ್ ಅವರಿಗೆ ಸ್ವಲ್ಪ ಕಡಿಮೆ. ಓಕೆ, ಸೊ ನಾನು ಬಂದು ಕ್ಲೀನ್ ಅಂಡ್ ಕ್ಲಿಯರ್ ಯೂಸ್ ಮಾಡ್ತೀನಿ. ಒಂದು ಕ್ಲೀನ್ ಅಂಡ್ ಕ್ಲಿಯರ್ ನಿಮಗೆ ಡ್ರೈ ಸ್ಕಿನ್ನಿನವರಿಗೆ ಅಷ್ಟು ಒಳ್ಳೇದಲ್ಲ, ಬಿಕಾಸ್ ಸ್ಕಿನ್ ಅನ್ನ ಡ್ರೈ ಮಾಡುತ್ತೆ. ನಾವು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲಿ ಕಂಟ್ರೋಲಿಗೆ ಒಳ್ಳೇದು. ಇನ್ನೊಂದು ಡಾಟ್ ಅಂಡ್ ಕೀ ಅವ್ರದ್ದು ಯೂಸ್ ಮಾಡ್ತೀನಿ ನಾನು, ಬಟ್ ಡಾಟ್ ಅಂಡ್ ಕೀ ಅವ್ರದ್ದು ಈಗ ನನ್ನ ಹತ್ರ ಮಾಯಿಶ್ಚರೈಸರ್ ಮಾತ್ರ ಉಂಟು. ಫೇಸ್ ವಾಶ್ ಮುಗ್ದಿದೆ, ಮತ್ತೆ ಮನೆಯಲ್ಲಿ ಉಂಟು. ನೀವು ನೋಡ್ಬೋದು, ನಾನೀಗ ವಿಡಿಯೋ ಸಲೂನ್ ಅಲ್ಲಿ ಮಾಡ್ತಾ ಇರೋದು. ಇನ್ನೊಂದು ಪ್ಲಮ್ಮಿನವ್ರದ್ದು ಕೂಡ ಬರ್ತದೆ, ಆಗ್ಬೋದಾ? ಸೊ ಪ್ಲಮ್ಮಿನವ್ರದ್ದು ಕೂಡ ಫೇಸ್ ವಾಶ್ ಒಳ್ಳೇದುಂಟು. ಇದೇ ಬ್ರ್ಯಾಂಡ್ಸ್ ಗಳಲ್ಲಿ ಫಾರ್ ಆಯಿಲಿ ಸ್ಕಿನ್, ಫಾರ್ ಡ್ರೈ ಸ್ಕಿನ್ ಅಂತ ಬರ್ಕೊಂಡೇ ಇರತ್ತೆ. ಇವತ್ತು ನಾನು ಅದನ್ನ ಎಲ್ಲ ಯೂಸ್ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ. ಹೋಮ್ ರೆಕಮೆಡಿಯಲ್ಲಿ ಬೇಕಾದ್ರೆ ರೈಸ್ ನೆನೆಸಿಟ್ಟು 1-2 ಸ್ಪೂನು ಅದನ್ನ ನೀವು ಪೇಸ್ಟ್ ಮಾಡಿ, ಸ್ಕ್ರಬ್ ಮಾಡಬೇಡಿ. ತುಂಬಾ ಸ್ಕ್ರಬ್ ಮಾಡಿದ್ರೆ ಓಪನ್ ಪೋಸಸ್ ಆಗುವ ಚಾನ್ಸಸ್ ಉಂಟು. ಸೊ ಅದನ್ನ ಅಪ್ಲಿಕೇಟ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಟು ಅದನ್ನ ಚೂರು ಲೈಕ್ ಸ್ಮೈಲ್ಡ್ ಆಗಿ ಹೀಗೆ ಉಜ್ಜಿ ವಾಶ್ ಮಾಡಬಹುದು, ಅದು ಕೂಡ ವರ್ಕ್ ಆಗತ್ತೆ. ಈ ತರದ್ದು ತುಂಬಾ ಡಿಫ್ರೆಂಟ್ ನಾನು ಅದನ್ನ ಬೇಕಾದ್ರೆ ಶೇರ್ ಮಾಡಬಹುದು. ಸೊ ನೆಕ್ಸ್ಟ್ ಬಂದು ನಿಮಗೆ ಸಿರಮ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಈ ತರ ಬರುತ್ತೆ. ಓಕೆ, ಸೊ ನಾನು ಡೈಲಿ ಯೂಸ್ ಮಾಡೋದು ಫಸ್ಟ್ ಫೇಸ್ ವಾಶ್, ಅದರ ನಂತರ ಮಾಯಿಶ್ಚರೈಸರ್, ಅದರ ನಂತರ ನಾನು ಯೂಸ್ ಮಾಡೋದು ಸನ್ಸ್ಕ್ರೀನ್, ಅದರ ನಂತರ ಯೂಸ್ ಮಾಡೋದು ಸಿರಮ್. ಸೊ ಈಗ ನಾವು ಸನ್ಸ್ಕ್ರೀನ್ಗೆ ಫಸ್ಟ್ ತಗೊಳ್ಳೋಣ. ಸನ್ಸ್ಕ್ರೀನ್ ನಾನೀಗ ಯೂಸ್ ಮಾಡ್ತಾ ಇರೋದು ಡಿಕನ್ಸ್ಟ್ರಕ್ಟ್ ಅಂತ ಹೇಳಿ ಒಂದು ಬ್ರ್ಯಾಂಡ್. ಇದರಲ್ಲಿ ಕೂಡ ಸೇಮ್ ಫಾರ್ ಆಯಿಲಿ ಸ್ಕಿನ್, ಫಾರ್ ಡ್ರೈ ಸ್ಕಿನ್ ಬೇರೆದೇ ಇರತ್ತೆ. ಸೊ ನಾನೀಗ ಯೂಸ್ ಮಾಡ್ತಾ ಇರೋದು ಇದು. ವಿಡಿಯೋಸ್ಗಳಲ್ಲಿ 2 ಫಿಂಗರ್ಸ್ ಯೂಸ್ ಮಾಡಿ ಅಂತ ಇರತ್ತೆ ಸನ್ಸ್ಕ್ರೀನ್ ಗಳನ್ನ. ಅಷ್ಟು ಯೂಸ್ ಮಾಡ್ಲಿಕ್ಕೆ ಹೋಗಿದ್ರೆ ನಮ್ಮ ಬಜೆಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಇದು ನಾನು ರಿಯಲ್ ಆಗಿ ಹೇಳ್ತೀನಿ, ಸುಮ್ಮನೆ ಫೇಕ್ ಅಲ್ಲಿ ನನಗೆ ಹೇಳಿ 2 ಫಿಂಗರ್ ಗಳನ್ನ ಯೂಸ್ ಮಾಡಿ ಮುಗಿಸಿ ಅಂತ ನಾನು ಹೇಳಲ್ಲ. ಬಿಕಾಸ್ ಇದರ ಕಾಸ್ಟ್ ಸಮಥಿಂಗ್ 349 ಉಂಟು. ಸೊ 2 ಫಿಂಗರ್ ಯೂಸ್ ಮಾಡ್ಲಿಕ್ಕೆ ಹೋಗಿದ್ರೆ ಏನಿಲ್ಲ, ಒಂದು ವಾರನು ಬರ್ಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಇದು ಎಲ್ಲೋ ಉಂಟಲ್ಲ ಇಲ್ಲಿ, ಅದು ಆಯಿಲಿ ಸ್ಕಿನ್ನಿನವರಿಗೆ. ಅದೇ ಇಲ್ಲಿ ರೆಡ್ ಇದ್ರೆ ನಿಮಗೆ ಡ್ರೈ ಸ್ಕಿನ್ನಿನವರಿಗೆ. ಸೊ ಸನ್ಸ್ಕ್ರೀನ್ ಡೈಲಿ ಯೂಸ್ ಮಾಡಿ, ಇದರಿಂದ ಟ್ಯಾನಿಂಗ್ ಒಂದು ರಿಮೂವ್ ಆಗುತ್ತೆ, ಗ್ಲೋಯಿಂಗ್ ಕೂಡ ಬರುತ್ತೆ. ಇವಾಗ ಮಳೆಗಾಲದಲ್ಲಿ ಸನ್ ಇಲ್ಲ ಅಲ್ಲ ಅಂತ ಹಚ್ಲಿಕ್ಕೆ ಹೋಗದೆ ಇರಬೇಡಿ, ಸನ್ಸ್ಕ್ರೀನ್ ಮಸ್ಟ್. ಸೊ ಒಂದು ನಿಮ್ಮ ಇಷ್ಟು ಸಾಕಾಗತ್ತೆ ಡೈಲಿ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಬಂದು ಮಾಯಿಶ್ಚರೈಸರ್. ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಪ್ಲಮ್ಮಿನವ್ರದ್ದು, ಬಟ್ ನನಗೆ ಪ್ಲಮ್ ಅಷ್ಟು ಇಷ್ಟ ಆಗಿಲ್ಲ. ನಾನು ಮೊದಲಿಂದನೂ ಡಾಟ್ ಅಂಡ್ ಕೀ ಯೂಸ್ ಮಾಡ್ತಾ ಇದ್ದೆ, ಟ್ರಯಲಿಗೋಸ್ಕರ ನಾನು ಪ್ಲಮ್ ಯೂಸ್ ಮಾಡಿದ್ದೆ. ಇಷ್ಟ ಇಲ್ಲ ಅಂದ್ರೆ ಒಳ್ಳೇದಿಲ್ಲ ಅಂತ ಏನಿಲ್ಲ, ಇದಕ್ಕಿಂತ ಅದು ಯಾವ್ದು ಒಳ್ಳೇದಂತ ಕೇಳಿದ್ರೆ ನನಗೆ ಡಾಟ್ ಅಂಡ್ ಕೀ ಇಷ್ಟ ಆಗಿದೆ. ಸೊ ಡಾಟ್ ಅಂಡ್ ಕೀಯಲ್ಲಿ ಕೂಡ ಸೇಮ್, ಇದು ಬಂದು ನನಗೆ ಆಯಿಲ್ ಕಂಟ್ರೋಲ್, ಏಜಿಂಗ್ ಕಂಟ್ರೋಲ್ ಕೂಡ ಮಾಡುತ್ತೆ. ಸೊ ಆರೆಂಜ್ ಅಲ್ಲಿ ಉಂಟು, ನೀವು ನೋಡ್ಬೋದು. ಹಾಗೆ ಗ್ರೀನ್ ಅಲ್ಲಿ ಬರುತ್ತೆ ಪಿಂಪಲ್ಸ್ ನವರಿಗೆ ಆದ್ರೆ ಈ ತರ ಬರುತ್ತೆ. ಸೊ ನಾನು ಬಂದು ಈಗ
ಪ್ಲಮ್ಮಿನ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದು ಮುಗಿಯೋ ತನಕ ಇದೊಂದು ಯೂಸ್ ಮಾಡಿ ಮತ್ತೆ ನಾನು ಡಾಟ್-ಇನ್ ಕೀಗೆನೆ ಬರೋದು. ಸೊ ಡಾಟ್-ಇನ್ ಕೀ ಗ್ಲಾಸ್ ಬಾಟಲ್ ಆಗಿರುತ್ತೆ. ಸನ್ಸ್ಕ್ರೀನ್ ಆದ 2-3 ಮಿನಿಟ್ಸ್ ನಂತರ ಮಾಯಿಶ್ಚರೈಸರ್ ಅನ್ನ ಯೂಸ್ ಮಾಡಿ. ಅದರ ಮೇಲೆ ಉಜ್ಜಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೈಗೆ ಬರುತ್ತೆ ಪ್ರಾಡಕ್ಟ್ ಬಿಟ್ಟು ನಿಮ್ಮ ಫೇಸಿಗೆ ಹೋಗಿ ಕನೆಕ್ಟ್ ಆಗಲ್ಲ. ಇದು ಕೂಡ ಸೇಮ್, ಇಷ್ಟು ಯೂಸ್ ಮಾಡಿದ್ರೆ ಸಾಕು. ಸೊ ನೋಡಿದ್ರಿ ನೀವು ಮಾಯಿಶ್ಚರೈಸರ್. ನೆಕ್ಸ್ಟ್ ಬಂದು ಸಿರಮ್ ಯೂಸ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಪಿಂಪಲ್ಸ್ ಬಂದು ಕಲೆ ಆಗಿರತ್ತೆ ಒಂದು. ಇನ್ನೊಂದು ನೀವು ನೋಡಿರ್ಬಹುದು ಮಂಕಿ ಫೇಸ್ ಅಂತ ಹೇಳ್ತೀವಿ, ಈ ಏರಿಯಾಗಳು ಬ್ಲ್ಯಾಕ್ ಆಗಿ ಇರತ್ತೆ. ಆ ಏರಿಯಾಗಳನ್ನ ಇದು ಒಳ್ಳೆ ಗ್ಲೋಯಿಂಗ್ ಆಗಿ ಕ್ಲೀನ್ ಮಾಡಿ ಕೊಡುತ್ತೆ. ಇದು 3 ಯೂಸ್ ಮಾಡಿದ್ರೆ ಇದರಲ್ಲಿ ಕೂಡ ಸೇಮ್ ಆಗ್ಬೋದು. ಇದರಲ್ಲಿ ಕೂಡ ಆಯಿಲಿ ಡ್ರೈ ಎಲ್ಲ ಬರುತ್ತೆ. ಇದ್ರದ್ದು ನಾನು ಯೂಸ್ ಮಾಡಿದ ಬಾಟಲ್ ಉಂಟು. ಸೊ ಇದು ಕೂಡ ಸೇಮ್ ಬ್ರ್ಯಾಂಡ್ ಡಿಕನ್ಸ್ಟ್ರಕ್ಷನ್ ಅಂತ. ಸೊ ಈ ತರ ಬರುತ್ತೆ. ಇದೆಲ್ಲ ಗ್ಲಾಸ್ ಬಾಟಲ್ಸ್ಗಳು. ಇದು 4 ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಉಂಟಲ್ಲ ನಿಮ್ಮ ಸ್ಕಿನ್ ಒಳ್ಳೇದಾಗ್ಲೇಬೇಕು. ಬಟ್ ಇಷ್ಟೇ ಅಂತ ಹೇಳಿದ್ರೆ ನಾನು ಹೇಳೋದು, ಡ್ರೈ ಸ್ಕಿನ್ನಿನವರಿಗೆ ಪ್ರಾಡಕ್ಟ್ಸ್ಗಳು ಬೇರೆ, ಆಯಿಲಿ ಸ್ಕಿನ್ನವರಿಗೆ ಪ್ರಾಡಕ್ಟ್ಸ್ಗಳು ಬೇರೆ. ಕಾಂಬಿನೇಷನ್ ಅವರು ಆಲ್ಮೋಸ್ಟ್ ಎಲ್ಲಾನು ಕೂಡ ಯೂಸ್ ಮಾಡಬಹುದು. ಇನ್ನೊಂದು ಬಂದು ಇಷ್ಟು ಯೂಸ್ ಮಾಡಿ ಕೂಡ ನನಗೆ ಗ್ಲೋಯಿಂಗ್ ಇಲ್ಲ ಮೇಡಮ್ ಅಂತ ಕೇಳುವ ಜನನು ಇದ್ದಾರೆ. ರೀಸನ್ ಫಸ್ಟ್ ಆಫ್ ಆಲ್, ಫೇಸ್ ಅಲ್ಲಿ ಹೇರ್ ತುಂಬಾನೇ ಇರುವಾಗ ನಮಗೆ ತನ್ನಂತಾನೇ ಫೇಸ್ ಟ್ಯಾನಿಂಗ್ ಆಗಿ ಡೌನ್ ಆಗಿ ಕಾಣಿಸುತ್ತೆ. ಐಬ್ರೋಸ್, ಫೋರ್ಹೆಡ್, ಅಪ್ಪರ್ ಲಿಪ್ಸ್, ಚಿನ್ ಮಸ್ಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ನೀವು ಯಾವುದೇ ಫಂಕ್ಷನಿಗೆ ಹೋಗ್ಲಿಕ್ಕೆ ಕೂಡ ರೆಡಿ. ಹಾಗಂತ ಹೇಳಿ ಸೈಡ್ ಚಿಕ್ಸ್ ಅಲ್ಲಿ ಕೂಡ ಈಗಿನ ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾ ಹೇರ್ ಬರ್ತಾ ಉಂಟು. ಬಿಕಾಸ್ ಒಂದು PCOD ಪ್ರಾಬ್ಲಮ್ ಆಗಿದೆ, ಇನ್ನೊಂದು ಥೈರಾಯ್ಡ್ ಇಂದ ಬರುತ್ತೆ, ಇಲ್ಲ ಅಂದ್ರೆ ಫ್ಯಾಮಿಲಿಯಿಂದ ತುಂಬಾ ಹೇರ್ ಇದ್ದವರಿಗಾದ್ರೆ ಬರುತ್ತೆ. ಅದನ್ನ ರಿಮೂವ್ ಮಾಡಿಸ್ತಾರೆ ತುಂಬಾ ಜನ. ನಿಮ್ಗೆ ಅದಕ್ಕೆ ಆಪ್ಷನ್ ಉಂಟು, ವ್ಯಾಕ್ಸ್ ಅಥವಾ ಥ್ರೆಡ್. ವ್ಯಾಕ್ಸ್ ಮೊದಲೆಲ್ಲ ತುಂಬಾ ಜನರಿಗೆ ಓಕೆ ಆಗಿತ್ತು. ಈಗ ಏನಾಗಿದೆ ಅಂದ್ರೆ ಈ ತರ ಪ್ರಾಡಕ್ಟ್ಸ್ ಗಳನ್ನ ಯಾರು ಕೂಡ ಯೂಸ್ ಮಾಡಲ್ಲ. ಅದರಿಂದ ಸ್ಕಿನ್ ಸನ್ನಿಗೆ ಹೋಗಿ ಟ್ಯಾನ್ ಆಗಿರತ್ತೆ. ಸೊ ವ್ಯಾಕ್ಸ್ ನಾವು ಎಲ್ಲರಿಗೂ ಮಾಡಲ್ಲ, ಸ್ಕಿನ್ ನೋಡಿ ಮಾಡ್ತೀವಿ. ಥ್ರೆಡ್ಡಿಂಗ್ ಹಾಗೆ ನೋವಾಗತ್ತೆ, ಆದ್ರೆ ಗುಡ್. ಇನ್ನೊಂದು ಸ್ವಲ್ಪ ಜನ ತುಂಬಾ ಅದು ಪೌಡರ್ಸ್ ಎಲ್ಲ ಬಂದಿದೆ, ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ. ಅದರಿಂದ ನಿಮಗೆ ಹಾರ್ಮ್ಫುಲ್ ಆಗುವ ಚಾನ್ಸಸ್ ತುಂಬಾನೇ ಉಂಟು. ಅಷ್ಟು ನಿಮಗೆ ಮಾಡ್ಲಿಕ್ಕೇನೆ ಆಗಲ್ಲ, ನನಗೆ ವ್ಯಾಕ್ಸ್ ಕೂಡ ಬೇಡ, ನನಗೆ ಥ್ರೆಡ್ ಕೂಡ ಬೇಡ ಅಂತ ಹೇಳಿದವರಿಗೆ ಫೇಸ್ ರೇಸರ್ ಬ್ಲೇಡ್ಸ್ಗಳು ಬಂದಿದೆ, ನೀವು ನೋಡಿರ್ಬೋದು. ನಾನು ಅಷ್ಟು ರೆಕಮೆಂಡ್ ಮಾಡಲ್ಲ, ಬಟ್ ನೋವು ಸಹಿಸ್ಲಿಕ್ಕೆ ಆಗಲ್ಲ, ನನಗೆ ಬೇಡ, ನನ್ನ ಹತ್ರ ಬಜೆಟ್ ಇಲ್ಲ ಅಂತ ಹೇಳೋರಿಗೆ ಅದು ಓಕೆ. ಬಟ್ ಆ ಬ್ಲೇಡ್ ಅನ್ನ ಕೂಡ ನೀವು ಚೇಂಜ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಸಮಯಕ್ಕೆ ಬ್ಲೇಡ್ ಚೇಂಜ್ ಮಾಡಿದ್ರೆ ನಿಮ್ಗೆ ಪಿಂಪಲ್ಸ್ಗಳಿದು ಅದ್ರದ್ದು ಪ್ರಾಬ್ಲಮ್ ಬರಲ್ಲ. ಬಟ್ ಸ್ವಲ್ಪ ಜನರಿಗೆ 50% ಜನರಿಗೆ ಸ್ವಲ್ಪ ಥಿಕ್ ಹೇರ್ ಬರುವ ಚಾನ್ಸಸ್ ಉಂಟು. ಹಾಗಂತ ಹೇಳಿ ವ್ಯಾಕ್ಸ್ ಮತ್ತು ಥ್ರೆಡ್ ಅಲ್ಲಿ ಬರುವುದು ಥಿಕ್ ಹೇರ್ ಅಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಸ್ವಲ್ಪ ಜನರಿಗೆ ಮಿತ್ ಉಂಟು, ನಾನು ಹೇರ್ ರಿಮೂವ್ ಮಾಡಿದ್ರೆ ಮತ್ತೆ ಥಿಕ್ ಬರ್ತದೆ ಅಂತ ಹೇಳಿ. ಹಾಗೇನಿರೋದಿಲ್ಲ. ಹೇರ್ ರಿಮೂವ್ ಮಾಡಿದ ನಂತರ ನಿಮಗೆ ತುಂಬಾ ದಿನದ ನಂತರ ಹೇರ್ ಬಂದಾಗ ಏನ್ ಅನಿಸುತ್ತೆ ಅಂತ ಹೇಳಿದ್ರೆ, ನನಗೆ ಇಷ್ಟಿರ್ಲಿಲ್ಲ ಅಂತ ಹೇಳಿ. ಬಿಕಾಸ್ ನೀವು ಫಾರ್ ಮಂತಿಗೋಸ್ಕರ ನೀವು ನಿಮ್ಮ ಫೇಸ್ ಅನ್ನ ಕ್ಲೀನ್ ಅಲ್ಲಿ ನೋಡ್ತಾ ಇರ್ತೀರ. ಸೊ ನಾವಿದನ್ನೆಲ್ಲ ಯೂಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ. ಸೊ ನಾನೀಗ ಯೂಸ್ ಮಾಡಿದ್ದು ಕ್ಲೀನ್ ಅಂಡ್ ಕ್ಲಿಯರ್ನವ್ರದ್ದು. ನೀವು ಯಾವುದು ಕೂಡ ಯೂಸ್ ಮಾಡ್ಬೋದು. ಡಾಟ್-ಇನ್ ಕೀ ಫೇಸ್ ವಾಶ್ ಯೂಸ್ ಮಾಡ್ಬೋದು, ಅಥವಾ ಪ್ಲಮ್ ಕೂಡ. ನಾನು 3 ಕೂಡ ಯೂಸ್ ಮಾಡ್ತೀನಿ. ಇದನ್ನ ಡೈಲಿ 2 ಟೈಮ್ಸ್ ಡೇ ಅಂಡ್ ನೈಟ್ ಅಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದು. ತುಂಬಾ ಆಯಿಲಿ ಆದ್ರೆ ಉಂಟಲ್ಲ, ವರ್ಕಿಗೆ ಮಿನಿ ಹೋಗ್ತೀರಾ ಅಥವಾ ಗುಡಿಸಿ ಒರಿಸಿ ಈ ತರದೆಲ್ಲ ಕೆಲಸ ಮನೆಯಲ್ಲಿ ಮಾಡ್ತೀರಾ ಅಂದ್ರೆ ಆಗ ನೀವು ನೋಡಿರ್ಬೋದು ನಿಮ್ಮ ಸ್ಕಿನ್ ಆಯಿಲಿ ಆಗಿರತ್ತೆ. ಆಗ ಕೂಡ ಒಂದು ಸಲ ಅದಕ್ಕೆ ವಾಶ್ ಮಾಡೋದು ಇಂಪಾರ್ಟೆಂಟ್. ಸೊ ನಾನೀಗ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕ್ಲೀನ್ ಆಗಿ ಫೇಸ್ ಅನ್ನ ಡ್ರೈ ಮಾಡ್ಕೊಂಡು ಬಿಡಿ. ನನ್ನ ಲಿಪ್ಸಿಗೆ ಸ್ವಲ್ಪ ಲಿಪ್ಸ್ಟಿಕ್ ಉಂಟು, ನಾನು ಮತ್ತೆ ಅದನ್ನ ಉಜ್ಲಿಕ್ಕೆ ಹೋಗಿಲ್ಲ. ಬಟ್ ಕ್ಲೀನ್ ಆಗಿ ಈ ತರ ಡ್ರೈ ಮಾಡ್ಕೊಂಡು ಬಿಡಿ. ನೆಕ್ಸ್ಟ್ ಬಂದು ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ಆಲ್ರೆಡಿ ಯೂಸ್ ಮಾಡಿದ್ದು, ಸೊ ಅದಕ್ಕೆ ಕಡಿಮೆ ಉಂಟು ಪ್ರಾಡಕ್ಟ್ ಇದರಲ್ಲಿ.
ನಾನು ಇದು ಡೈಲಿ ಯೂಸ್ ಮಾಡ್ತೀನಿ. ನಾನು ಈಗ 1 ಟೈಮ್ ಯೂಸ್ ಮಾಡ್ತೀನಿ, ಮೊದಲೆಲ್ಲ 2 to 3 ಟೈಮ್ಸ್ ಯೂಸ್ ಮಾಡ್ತಾ ಇದ್ದೆ. ನಾನು ಇಷ್ಟೇ ತಗೊಂಡಿದ್ದು ಆಗ್ಬೋದಾ, ಇದು ಕಾಸ್ಟ್ಲಿ ಉಂಟು, ಸೊ ನಾವು ಯೋಚನೆ ಮಾಡಿ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದರ ನೆಕ್ಕಿದ ತನಕ ಯೂಸ್ ಮಾಡ್ತೀನಿ ನಾನು ಜಾಸ್ತಿಯಾಗಿ. ಹಾಗಂತ ಹೇಳಿ ವಿಡಿಯೋಸ್ಗಳಲ್ಲಿ ತೋರಿಸಿದ ಹಾಗೆ ನಾನು 2 ಫಿಂಗರ್ಸ್ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರ ತುಂಬಾ ಜನ ಯೂಸ್ ಮಾಡಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ಯೂಸ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರ್ತದೆ ಅಂತ ಹೇಳಿ. ಇಲ್ಲ, ಮತ್ತೆ ಒಂದ್ ಸ್ವಲ್ಪ ಜನ ಕೈಯಲ್ಲಿ ಹಾಕೊಳ್ತೀರಾ, ಗಜ್ಜ ಕಚ್ಚ 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 ಉಚ್ಚಿ ಅದ್ರ ನಂತರ ಹಚ್ತೀರಾ. ನಿಮ್ಮ ಕೈಗೆ ಸ್ಟ್ಯಾನಿಂಗ್ ಹೋಗ್ತದೆ ಬಿಟ್ಟು ನಿಮ್ಮ ಫೇಸಿಗೆ ಅಲ್ಲ. ಈ ತರ ಡ್ರಾಪಿಂಗ್ ಈ ತರ ಹಾಕಿ, ಇನ್ನೊಂದು ಕಣ್ಣು ಈ ತರ ಯೂಸ್ ಮಾಡುವಾಗ ಯಾವತ್ತೂ ಕೂಡ ಹೀಗೆ ಇರಬೇಕು, ಅವಾಯ್ಡ್ ಮಾಡಿ ಕಣ್ಣಿನ ಒಳಗೆ ಹೀಗೆ ಉಜ್ಜೋದು, ಈ ತರ ಯೂಸ್ ಮಾಡಬೇಕು. ಹೌದಾ, ನೀವು 2-3 ಯೂಸ್ ಮಾಡೋದ್ರಿಂದ ಪ್ರಾಡಕ್ಟ್ಸ್ ನಿಮಗೆ ಆಯಿಲಿ ಸ್ಕಿನ್ನಿನವರಿಗಂತೂ ಅಷ್ಟು ಹೋಗಲ್ಲ ಆಕ್ಚುಲಿ. ಮತ್ತೆ ಡ್ರೈ ಸ್ಕಿನ್ನಿನವ್ರದ್ದು ಸನ್ಸ್ಕ್ರೀನ್ ಆಕ್ಚುಲಿ ಅವರು ಲಿಕ್ವಿಡಿ ಕೊಟ್ಟಿದ್ದಾರೆ, ನಮ್ದು ಸ್ವಲ್ಪ ಥಿಕ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಮಾಯಿಶ್ಚರೈಸರ್. ಇವತ್ತು ನಾನು ಪ್ಲಮ್ ಯೂಸ್ ಮಾಡ್ತಿದ್ದೀನಿ, .in-key ಅಥವಾ ಪ್ಲಮ್, ಇದು ಯಾವುದು ಕೂಡ ಯೂಸ್ ಮಾಡಿ. ಸೇಮ್ ಪ್ರಾಡಕ್ಟ್ಸ್ಗಳಿಗೆ ಕೈ ಹಾಕದಿದ್ರೆ ಒಳ್ಳೇದು ಆಗ್ಬೋದು. ನಾನು ಸ್ಪ್ಯಾಕ್ಚುಲಾವನ್ನು ತಗೊಂಡು ಬಂದಿಲ್ಲ. ಈ ತರ ಕಂಟೈನರ್ ಪ್ರಾಡಕ್ಟ್ಸ್ಗಳು ಯಾವಾಗ ಬರುತ್ತೆ ಕೈ ಹಾಕಿ ತೆಗಿಯದಿದ್ರೆ ಒಳ್ಳೇದು. ಸೊ ಏನಾದರೂ ಆಕ್ಚುಲಿ ಕ್ರೀಮ್ ಜೊತೆಗೆ ಕೊಡ್ತಾರೆ, ಫಾಶ್ ಬ್ರ್ಯಾಂಡ್ಸ್ಗಳು ಉಂಟಲ್ಲ, ಆಲ್ಮೋಸ್ಟ್ ಎಲ್ಲದು ಕೂಡ ಕೊಡ್ತಾರೆ. ಅದರ ಒಳಗೆ ಒಂದು ಸ್ಟಿಕ್ ತರ ಏನಾದರೂ ಕೊಡ್ತಾರೆ. ಒಂದು ಇಷ್ಟೇ ಒಂದು ಎರಡು ಸಲ ತಗೊಂಡ್ರೆ ಸಾಕಾಗತ್ತೆ. ಈ ತರ ಅಪ್ಲೈ ಮಾಡಬೇಕು. ಸೊ ನೋಡ್ಬೋದು ನೀವು, ನಾನು ಕಣ್ಣಿನ ಏರಿಯಾದಲ್ಲಿ ಯೂಸ್ ಮಾಡುವಾಗ ಈ ತರ ಮಾಡ್ತಾ ಇದ್ದೀನಿ, ಹೀಗೆ ಉಜ್ತಾ ಇಲ್ಲ. ಈಗ ನೋಡ್ಬೋದು ನೀವು, ಸ್ವಲ್ಪ ಮಾಯಿಶ್ಚರ್ ಆಗ್ತಾ ಬಂದಿದೆ. ಸ್ವಲ್ಪ ಜನರಿಗೆ ಮಿತ್ತಿದೆ ಆಗಿದೆ, ಆಯಿಲಿ ಸ್ಕಿನ್ನಿನವರು ಇದು ಮಾಯಿಶ್ಚರೈಸರ್ ಎಲ್ಲ ಯೂಸ್ ಮಾಡಿದ್ರೆ ಮತ್ತೆ ಆಯಿಲಿ ಆಗ್ತದೆ ಅಂತ. ಸೊ ಇದು ಯೂಸ್ ಮಾಡೋದ್ರಿಂದ ಈಗ ನೋಡ್ಬೋದು ನೀವು, ಸ್ವಲ್ಪ ಗ್ಲೋಯಿಂಗ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಬಂದು ಸಿರಮ್. ಸೊ ಈಗ ಇದರಲ್ಲಿಂದನೂ ಕೂಡ ಅಷ್ಟೇ, ಇಷ್ಟೆಲ್ಲ ಬರುತ್ತೆ ಒಂದೇ ಸಲ ಪಂಪ್ ಮಾಡುವಾಗ. ಸೊ ನೀವು ತುಂಬಾ ಕಡಿಮೆ ತಗೊಳ್ಳಿ. ಈ ಸೈಡ್ ಒಂದು ಸೆಕೆಂಡ್, ಈ ತರ ಡ್ರಾಪರ್ ಇಂದ ಒಂದು 3 ಡ್ರಾಪ್ ಹಾಕಿದ್ರೆ ಆರಾಮಾಗಿ ಸಾಕು. ಸೊ ನಾನು ಇದೆಲ್ಲ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡುವಾಗ 2 ಮಿನಿಟ್ಸ್ ಬ್ರೇಕ್ ಅನ್ನ ಕೊಟ್ಟಿದ್ದೀನಿ. ನಾನು ಇದು 3 ಮಾತ್ರ ಯೂಸ್ ಮಾಡ್ತೀನಿ. ಎನಿ ಪೌಡರ್, ಎನಿ ಕ್ರೀಮ್, ಇದು ಫೌಂಡೇಶನ್ಸ್ ಗಳನ್ನ ಡೈಲಿ ಬೇಸಿಸ್ಗೆ ಯೂಸ್ ಮಾಡಲ್ಲ. ನಿಮಗೆ ಡೈಲಿ ಬೇಸಿಸ್ ಅಲ್ಲಿ BB ಕ್ರೀಮ್ಸ್ ಆ ತರ ಯೂಸ್ ಮಾಡ್ಲಿಕ್ಕೆ ಇದ್ರೆ ಇಷ್ಟನ್ನ ಮಾಡಿಯೇ ಯೂಸ್ ಮಾಡಿ, ಆಗ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಲ್ಲ. ತೆಗೆಯುವಾಗ ಕೂಡ ಸೇಮ್ ಮೇಕಪ್ ಎಲ್ಲ ಮಾಡಿದ್ರೆ ಫಸ್ಟ್ ಬೆಸ್ಟ್ ಮೇಕಪ್ ರಿಮೂವರ್ ನಿಮ್ಮದು ಮನೆಯಲ್ಲಿದ್ದ ತೆಂಗಿನೆಣ್ಣೆಯಿಂದ ಜಸ್ಟ್ ಆದಷ್ಟು ರಿಮೂವ್ ಮಾಡಿ, ಅದರ ನಂತರ ನೀವು ಫೇಸ್ ವಾಶ್ಗಳನ್ನು ಯೂಸ್ ಮಾಡಿ. ನೀವು ನೋಡ್ಬೋದು ನಾನು ಈ ಥರನೇ ಉಜ್ತಾ ಇದ್ದೀನಿ, ಹೀಗೆ ಉಜ್ತಾ ಇಲ್ಲ. ಸೊ ಇದು 3 ನಾನು ಈಗ ಯೂಸ್ ಮಾಡಿದ್ದೀನಿ. ನೀವು ಚೇಂಜಸ್ ಸ್ವಲ್ಪ ನೋಡ್ಬೋದು ಗ್ಲೋಯಿಂಗ್ ಆಗಿ. ನೆಕ್ಸ್ಟ್ ಬಂದು ನಾನೀಗ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ, ಲ್ಯಾಕ್ಮಿ ಅವ್ರದ್ದು. ನೀವು ಯಾವುದು ಕೂಡ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಲೈಟ್ ಶೇಡೆಡ್, ಪಿಂಕ್ ಶೇಡೆಡ್ ಯೂಸ್ ಮಾಡೋದು ಜಾಸ್ತಿ. ಮೊದಲು ನಾನು ಡಾರ್ಕ್ ಶೇಡೆಡ್ ಇಷ್ಟಪಡ್ತಾ ಇದ್ದೆ, ಈಗ ಗೊತ್ತಿಲ್ಲ ನನಗೆ ಲೈಟ್ ಪಿಂಕ್ ಶೇಡ್ಸ್ಗಳು ಇಷ್ಟ ಆಗತ್ತೆ. ಲಿಕ್ವಿಡ್ ಲಿಪ್ಸ್ಟಿಕ್ಗಳನ್ನು ತಗೊಂಡು ಯೂಸ್ ಮಾಡ್ತಾ ಇದ್ರೆ ಈ ಥರ ಮಾಡಬಾರ್ದು. ಅದರಿಂದ ನಿಮಗೆ ಪ್ರಾಡಕ್ಟ್ ವೇಸ್ಟ್ ಕೂಡ ಮತ್ತೆ ಕ್ರ್ಯಾಕ್ ಬರುವ ಚಾನ್ಸಸ್ ಉಂಟು. ಸೊ ಅದರಿಂದ ನೀವು ಅಪ್ಲಿಕೇಟರಿಂದನೇ ಆದಷ್ಟು ಟ್ರೈ ಮಾಡಿ. ಹಾಗಂತ ಡ್ರೈ ಲಿಪ್ಸ್ಟಿಕ್ಸ್ಗಳು ಯೂಸ್ ಮಾಡಿದರೆ ಪರವಾಗಿಲ್ಲ. ನಿಮಗೆ ಇದು ಡೈಲಿ ಸ್ಕಿನ್ ಕೇರ್. ನಾನು ಯಾವುದೇ ಥರ ಮೇಕಪ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಿಲ್ಲ. ಲೈಕ್ ನೀವು ನೋಡ್ಬೋದು ನನ್ನದು ಅಂಡರ್ ಐಸ್ ಬ್ಲ್ಯಾಕ್ ಉಂಟು. ಎಲ್ಲರೂ ಕೂಡ ಈಗ ಮೊಬೈಲ್ಸ್ ಯೂಸ್ ಮಾಡ್ತೀರಾ, ಅದರಿಂದ ಬರೋದು ಅದು. ಅದಕ್ಕೋಸ್ಕರ ಎನಿ ಕ್ರೀಮ್ ಯೂಸ್ ಮಾಡಿದ್ರು ವೇಸ್ಟ್. ಮೊಬೈಲ್ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿದ್ರೆ 100% ನಿಲ್ಲತ್ತೆ. ಸೊ ಅದಕ್ಕೆ ಇಷ್ಟು ನಾನು ಡೈಲಿ ವರ್ಕಿಗೆ ಬರುವಾಗ ಯೂಸ್ ಮಾಡೋದು. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಇದನ್ನೆಲ್ಲ ತೋರಿಸಿದ್ದು. ಸೊ ಇದರ ಬಿಟ್ಟು ನಿಮ್ಗೆ ಏನಾದರೂ ಕೇಳಲಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ತೀನಿ. ಇದೊಂದುಂಟು
ಇದು ಪಿಂಪಲ್ಸ್ನವರಿಗೆ ಒಳ್ಳೇದು. .NK ಗ್ರೀನ್ ಕಲರ್ ಬರ್ತದೆ, ಅವ್ರದ್ದು ತುಂಬಾ ಕಲರ್ಸ್ ಬರುತ್ತೆ. ಈಗ ಇದು ಕೂಡ ಒಳ್ಳೇದುಂಟು, ಡಿಕನ್ಸ್ಟ್ರಕ್ಟ್. ಬಿದ್ದಿತ್ತು ನಂದು ಸಿರಮ್, ಜಾಗ್ರತೆ ಮಾಡಿ ಮಾತ್ರ ಐಟಮ್ಸ್ಗಳು, ಬಿದ್ರೆ ಅಮೌಂಟ್ ಸಾಧಾರಣ ಹೋಗತ್ತೆ. ಸೊ ನಿಮಗೋಸ್ಕರ ಲೇಡೀಸ್ಗಳು ಸ್ವಲ್ಪ ಐಟಮ್ಸ್ ಮೇಲೆ ಅಮೌಂಟ್ ಹಾಕೋದು ಒಳ್ಳೇದು. ನಮ್ಮ ಏಜಿಗೆ ನಾವು ಹೌದು ಏಜ್ ಆಗತ್ತೆ, ಬಟ್ ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸೋದು ತುಂಬಾ ಇಂಪಾರ್ಟೆಂಟ್. ನಾವು ಯಾವ್ದ್ರ ಮೇಲೋ ಹೋಟೆಲ್ ಮೇಲೆ, ಇದ್ರ ಮೇಲೆ, ಅದರ ಮೇಲೆ ಅಂತ, ಮಕ್ಕಳ ಮೇಲೆ ಅಂತ ಹೇಳಿ ಅಮೌಂಟ್ ಅನ್ನ ಹಾಕ್ತೀವಿ. ನಮಗೋಸ್ಕರ ಅಂತ ಹೇಳಿ ಈ ಪ್ರಾಡಕ್ಟ್ಸ್ ನಿಮಗೆ ಸಾಧಾರಣ 2 to 3 ಮಂತ್ ಯೂಸ್ ಆರಾಮಾಗಿ ಮಾಡ್ಬೋದು. 2 ಮಂತ್ ಅಂತೂ 100% ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.